ನಮಸ್ಕಾರ. ವೇದಿಕೆ ಮೇಲಿರೋ ಗಣ್ಯರಿಗೂ ಮತ್ತು ಆಗಮಿಸಿರೋ ತಮಗೆಲ್ಲರಿಗೂ. ಒಂದು ಸೋಮವಾರ ಇವತ್ತು. ಶಿವ ಸಣ್ಣ ಕಣ್ಣು ಬಿಟ್ಟಂಗಿದೆ. ಸೋಮವಾರ ಧರ್ಮಸ್ಥಳದ ಮಂಜುನಾಥ ಸಣ್ಣ ಕಣ್ಣು ಬಿಟ್ಟಂಗಿದೆ. ಅವನು ಯಾರಿಗೋ ಯೂಟ್ಯೂಬಲ್ಲಿ ಶಿವತಾಂಡವ ಬೇಕಿತ್ತಂತೆ, ಅದಕ್ಕೆ ಇವತ್ತು ಒಂದು ಸಣ್ಣ ರುದ್ರತಾಂಡವದ ಫಸ್ಟ್ ಸ್ಟೆಪ್ ಹಾಕಿದ್ದಾರೆ. ಆಗತ್ತೆ, ಮುಗಿಯುತ್ತೆ. ನಕಲಿ ಹೋರಾಟಗಾರರು ಅಂತ ಕರೆಸ್ಕೊಳ್ಳಿ. ಇದರಲ್ಲಿ ಒಂದು ಸುಮಾರು ಜನ ಇದ್ದಾರೆ. ನಾನು ಇದನ್ನು A1, A2, A3, A4 ಅಂತ ಹೇಳಕ್ಕೆ ಹೋಗಲ್ಲ. ಅಂದರೆ ಅಕ್ಯೂಸ್ಡ್ ಅಲ್ಲ. ಅಡ್ನಾಡಿ 1, ಅಡ್ನಾಡಿ 2, ಅಡ್ನಾಡಿ 3 ಹಂಗೆ ತಗೊಳ್ಳಿ, ಹಂಗೆ ಹೋಗೋಣ ಇದನ್ನು. ಹಾಗೆ A1 ಬಂದು ಈ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅಂತ. ಅವನನ್ನು ಮಹೇಶ್ ಶೆಟ್ಟಿ ತಿಮ್ಮ ರೌಡಿ ಅಂತ ಕರೆಯೋದು ಇದೆ. ಅದಕ್ಕೆ ಕಾರಣಗಳು ಬೇರೆ ಇದೆ. ಅಣ್ಣ ಹೇಳಿದ್ರು ಆವಾಗಲೇ, ಗಿಳಿಯಾರಣ್ಣ. ನಾನು ಯಾವುದೋ ಇಂಟರ್ವ್ಯೂಲ್ಲಿ ನೋಡ್ತಾ ಇದ್ದೆ ಆ ಮನುಷ್ಯನ. ಆ ಮನುಷ್ಯ ಹೇಳ್ತಾರೆ, ಆ ಮನುಷ್ಯಂಗೆ ಒಂದು ಆ್ಯಂಕರ್ ಕೇಳ್ತಾರೆ, ಏನು ಮಾಡ್ತಿದ್ರಿ ನೀವು ಬಾಂಬೆಲಿ ಅಂತ. ಬಾಂಬೆಯಲ್ಲಿ ನಾನು ಲೋಟ ತೊಳೆಯೋದು, ಆಮೇಲೆ ಕ್ಲೀನರು, ಆಮೇಲೆ ಸಪ್ಲೈಯರು, ಆಮೇಲೆ ಕ್ಯಾಶಿಯರು, ಆಮೇಲೆ ಓನರು ಅಂತ. ಅಲ್ಲ ಮರ್ಯ, ಕ್ಲೀನರು, ಕ್ಯಾಶಿಯರು, ಸಪ್ಲೈಯರು, ಓನರು ಆದರೆ ನಿನ್ನ ಬಾಂಬೆಯಿಂದ ಯಾಕೆ ಓಡಿಸಿದ್ರು ಗಡಿಪಾರು ಮಾಡಿ? ಏನಾದ್ರು ತಟ್ಟೆ ಲೋಟ ತೊಳೆದ್ರೆ ಅವನನ್ನು ಗಡಿಪಾರು ಮಾಡ್ತಾರೇನ್ರಿ? ಇಲ್ಲಿ ಬಂದು ನಂಬಿಸ್ತಾರೆ, ಬಾಯಿಗೆ ಬಂದಂಗೆ ನಂಬಿಸ್ತಾರೆ. ಸಾಧು ಶೆಟ್ಟಿ ಕೇಳಿದಿರಲ್ಲ, ಮುಂಬೈನ ಒನ್ ಆಫ್ ದ ಡಾನ್, ಅವ್ರ ಜೊತೆಗೆ ಇದ್ದವನು ಅಂತ ಹೇಳ್ತಾರೆ. ಆ ಮನುಷ್ಯ ಈ ಕೇಸ್ಗೆ ಅದೇ ಹೇಳ್ದಾಗೆ 1 ವರ್ಷ ಆದಮೇಲೆ ಬಂದಿದ್ದು ಅಂತ ಎಲ್ರಿಗೂ ಗೊತ್ತು. ಬಟ್ ನಾವು ಈ ಜನರಿಗೆ ಅದನ್ನು ಪದೇ ಪದೇ ಹೇಳಕ್ಕೆ ಪ್ರಯತ್ನ ಪಟ್ವಿ. ಇಲ್ಲಪ್ಪ, ಆ ಮನುಷ್ಯ ಹಂಗಲ್ಲ ನೋಡಿ, ಅವನು ಲೇಟಾಗಿ ಬಂದು ಅವನು ಸ್ವಾರ್ಥಕ್ಕಿದ್ನೆಲ್ಲ ಬಳಸ್ಕೊತಾ ಇದ್ದಾನೆ ಅಂದರೆ ನಮ್ಮ ಜನ ನಂಬಲೇ ಇಲ್ಲ. ಅದಕ್ಕೆ ನಾನು ಯಾವಾಗಲೂ ಪ್ರಶ್ನೆ ಬರುತ್ತೆ, ನಕಲಿ ಹೋರಾಟಗಾರರು ಅಂತ ಕರ್ಸ್ಕೊಳ್ಳೋ ಇವ್ರು ಮಾಡ್ತಿರೋ ಹೋರಾಟದ ಈ ಭರದಲ್ಲಿ ನಾವು ನಂಬಿದ್ದು ಯಾರನ್ನು, ನಾವು ನಂಬಿದ್ದು ಏನನ್ನು ಅಂತ. ಮಹೇಶ್ ಶೆಟ್ಟಿ ತಿಮ್ಮರೋಡಿ 2008ರಲ್ಲಿ ಬೆಳ್ತಂಗಡಿಯಲ್ಲಿ ಎಲೆಕ್ಷನ್ ನಿಂತರೆ 5.2% ಓಟು. 100ರಲ್ಲಿ 5 ಜನ ನಂಬಿಲ್ಲ. ಇಡೀ ಕರ್ನಾಟಕದ ಜನ ನಂಬಿಟ್ರು ಅವೇನು ಮಾತನ್ನ. ಬೊಗಳೆ ದಾಸ ಬಿಡಿಸಿ ಹೇಳಕ್ಕೆ ಪ್ರಯತ್ನ ಪಟ್ವಿ. ಆ ಮನುಷ್ಯ ಅದೇ 2013ರ ಅಫಿಡವಿಟ್ಟಲ್ಲಿ ಹೇಳ್ತಾರೆ, 3.5 ಎಕರೆ ಜಾಗ ಇದೆ, ಸ್ವಲ್ಪ ಸಾಲ ಇದೆ, ಸ್ವಲ್ಪ ದುಡ್ಡಿದೆ. ಮೊನ್ನೆ ಇಂಟರ್ವ್ಯೂಲ್ಲಿ ನೋಡ್ತಾ ಇದ್ದೀನಿ, ನಮ್ಮಪ್ಪ 68ರಲ್ಲಿ ಬಾಂಬೆಯಿಂದ ಇಲ್ಲಿಗೆ ಬಂದಾಗ ನಮ್ಮದು ಇದೊಂದು 22 ಎಕರೆ, ಅಲ್ಲಿ RCC ಕಾಂತದಲ್ಲಿ ಅಲ್ಲೊಂದು 10 ಎಕರೆ. ಅಂದರೆ ಏನು ಮರ್ಯಾದೆನೇ ಇಲ್ಲ ಮರ್ಯ. ಕೇಳಿದ್ರೆ ನಮಗೆ ಪೇಮೆಂಟು ಅಂತಾರೆ. ಫೋನ್ಪೇಲಿ 10 ಲಕ್ಷ ಪೇಮೆಂಟ್ ಅಂತೆ, 1 ಡೇ ಲಿಮಿಟ್ 1 ಲಕ್ಷ ಅಂತ ಗೊತ್ತಿಲ್ಲ ನನ್ನ ಮಕ್ಕಳಿಗೆ. ಹೇಳಬಾರ್ದು, ಬಟ್ ನಾನು ಹೇಳಿದ್ ಯಾವ ರೇಂಜಲ್ಲಿ ಹೋಗ್ತಾರೆ ಅಂದರೆ, ಅಷ್ಟು ನಂಬಿಸುವ ಭರದಲ್ಲಿ ಏನು ಬೇಕಾದರೂ ಹೇಳೋದು, ಏನು ಬೇಕಾದರೂ ಮಾತಾಡೋದು, ಏನು ಬೇಕಾದರೂ ಹೇಳೋದು. ಈಗ ನೋಡಿ, ಅವ್ರವ್ರ ಕುಣಿಕೆನ ಅವರೇ ಹಾಕ್ಕೊಂಡು ಇವತ್ತು ವಿಧಾನಸೌಧದಲ್ಲಿ ಅಷ್ಟು ದೊಡ್ಡ ಚರ್ಚೆಗಳಾಗಿ ಒಳಗಾಕ್ರಿ ಅಂತ ಆಗಿದೆ. ಹೋಗೋ ದಿನಗಳು ಹತ್ತಿರ ಬಂತು ಬಿಡಿ. ಗಿಳಿಯಾರಣ್ಣ ಆರಂಭದಲ್ಲಿ ಹಾಕಿದ್ರು, ಈ ಬುರುಡೆ ಬಂತು, ಬಟ್ ಈ ಬುರುಡೆ ಪರವಾಗಿ ಯಾರ್ಯಾರು ನಿಂತ್ಕೋತಾರೋ ನೀವೆಲ್ಲರೂ ಒಟ್ಟಿಗೆ ಜೈಲಿಗೆ ಹೋಗೋ ದಿನಗಳು ಬಂದೇ ಬರುತ್ತೆ ಅಂತ. ಆ ದಿನಗಳು ಹತ್ತಿರ ಬರ್ತಾ ಇದೆ ಬಿಡಿ. ಸಮಯ ಕಮ್ಮಿ ಇರೋದ್ರಿಂದ ಪಟ್ ಅಂತ ನಮ್ಮ ವೆರಿ ಇಂಪಾರ್ಟೆಂಟ್ ಅಡ್ನಾಡಿ 2ಗೆ ಹೋಗ್ತೀನಿ. ಗಿರೀಶ್ ಮುಟ್ಟಾಳನವರ್, ಈ ಮನುಷ್ಯ ಏನು ತಲೆಯಲ್ಲಿ ಏನು ನಿಜವಾಗ್ಲೂ ಹೇಳ, ಈ ಸೌಜನ್ಯ ಹೋರಾಟ ಅಂತ ಒಂದಿಷ್ಟು ಜನ ಮಾಡ್ತಾ ಇದ್ರಲ್ಲ, ಅದು ಪಾಪ ಅವ್ರೊಂದು ಟ್ರ್ಯಾಕಲ್ಲಿ ನೆಟ್ಟಿಗೆ ಹೋಗ್ತಾ ಇತ್ತು. ಅವ್ರು ಏನೋ ಮಾಡ್ತಾ ಇದ್ರು, ಅವ್ರವ್ರಿಗೆ ಲಾಭ ಆಗಂಗೆ ಏನೋ ಮಾಡ್ಕೋತಾ ಇದ್ರು. ಅದ್ರ ದಿಕ್ಕು ಫುಲ್ ತಪ್ಪಿಸಿದ್ದೆ ಈ ಗಿರೀಶ್ ಪಟ್ಟಣನವ್ರ ಎಂಟ್ರಿ ಆದಮೇಲೆ. ಆ ಮನುಷ್ಯ ಬಂದು ಮೊನ್ನೆ ನಾನು ಹೇಳ್ತಾ ಇದ್ದೆ, ಆ ಹೆಣ್ಣು ಮಗುವಿನ ಬುರುಡೆ ಬಂದಿದೆಯಲ್ಲ, ಅದು 24 ವರ್ಷ ಮಹಿಳೆದು ಅಂತ ನಂಗೆ FSL ಇಂದ ವರದಿ ಬಂದಿದೆ ಅಂತಾನೆ. ಇವನಿಗೆ FSL ವರದಿ ಕೊಡ್ತಂತೆ, ಅದು 24 ವರ್ಷದ ಮಹಿಳೆದು ಅಂತ. ಅವನು ಭೀಮಾ ಪಾಯಿಂಟ್ ನಂಬರ್, ಅದು ಬಾಹುಬಲಿ ಬೆಟ್ಟ ತೋರ್ಸಕ್ಕೆ ಇನ್ನೂ ಗಾಡೀಲಿ ಕರ್ಕೊಂಡು ಹೋಗ್ತಿದ್ದಾರೆ. ಅಷ್ಟೊತ್ತಿಗೆ ವಿಡಿಯೋ ಬಂದಾಯ್ತು, ಅಲ್ಲಿ 10 ಲೋಡ್ ಮಣ್ಣು ಹಾಕಿ ಆಲ್ರೆಡಿ ಮುಚ್ಚಿಬಿಟ್ಟಿದ್ದಾರೆ ಅಂತ. ಆಮೇಲೆ ಚಾನಲ್ನವ್ರು ಹೋಗ್ಬಿಟ್ಟು, ನಿಮ್ಗೇನಾದ್ರು ಅವ್ರ ಜೊತೆ ಕಾಂಟ್ಯಾಕ್ಟಲ್ಲಿ ಇದೆಯಾ ಅಂದರೆ, ಅದೇನಕ್ಕೆ ಇವಾಗ ನಾನು ಹಂಗಿಲ್ಲ ಅಂತಾನೆ. ಬೇಡ, ಇಲ್ಲಿ ಪಾಪ ನಮ್ಮ ಕರ್ನಾಟಕ ಮೀಡಿಯಾದವರು ದಿನ 2-3 ರಿಪೋರ್ಟರ್ಗಳನ್ನ ಹಾಕೊಂಡು ಸಾಯ್ತಾ ಇದ್ದಾರೆ, ಒಂದು ಬೈಟ್ ಸಿಕ್ಕಿದ್ರೆ ಸಾಕು ಅಂತ. ಇವನು ಸ್ಟ್ರೈಟ್ ಅವೇ ನ್ಯಾಷನಲ್ ಮೀಡಿಯಾ ಕರ್ಕೊಂಡು ಹೋಗ್ಬಿಟ್ಟ. ಅಲ್ಲಿ ಸೆಂಟ್ರಲ್ಲಿ ಹೇಳ್ಕೊಡ್ತಾನೆ 10 ನಿಮಿಷ 40 ಸೆಕೆಂಡಲ್ಲಿ, ಅವನ ಹೆಸರು ಹೇಳು, ಇವನ ಹೆಸರು ಹೇಳು ಅಂತ. ಒಂದೊಂದೇ ಮುಖವಾಡಗಳು ಕಳಿಸ್ಕೊಂಬಂತ. ಆ ಮನುಷ್ಯ ಏನು ಸಾಮಾನ್ಯ ಅಲ್ಲ ಬಿಡಿ. 2003ರಲ್ಲೇ ಶಾಸಕರ ಭವನಕ್ಕೆ ಬಾಂಬಿಟ್ಟವನು, ಅವನೇ ಅವನೇ ಫೋನ್ ಮಾಡಿ ಹೇಳ್ತಾನೆ, ಸಿಡಿದ್ಬಿಟ್ರೆ ಮತ್ತೆ ತಕೊಂಡು ಹೋಗ್ತಾರೆ ಅಂತ. ಯಾವಾಗಲೂ ಹೇಳ್ತಾನೆ, ಹಾಗಾದ್ರೆ ಯಾಕ್ರಿ ಬಿಟ್ರು ಸಂತೋಷ್ ರಾವ್ನ ಅಂತ. ಮನುಷ್ಯ ನಿನ್ನೆ ಯಾಕೆ ಬಿಟ್ರೆ ಹೇಳಿ ಫಸ್ಟ್. ಆ ಕೇಸಲ್ಲಿ ಮೀಡಿಯಾದ ಎದುರುಗಡೆ ಸ್ಟೈಲಾಗಿ ಭ್ರಷ್ಟಾಚಾರ ನಿಗ್ರಹ ಮಾಡಲಿಕ್ಕೆ ನಾನು ಅಲ್ಲಿ ಬಾಂಬ್ ಬಿಟ್ಟೆ, ಇಡದಲ್ಲಿ ಟಾಯ್ಲೆಟಲ್ಲಿ. ಪಾಪ ಅಲ್ಲಿ ಟಾಯ್ಲೆಟ್ ಕ್ಲೀನ್ ಮಾಡೋರೋ ಕೆಲಸ ಮಾಡೋರೋ ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಏನು ಗತಿ? ಹುಸಿ ಬಾಮ, ಅದೇ ಹುಸಿ, ಅದೇ ಇಟ್ಟಿದ್ದೀನಿ ಅಂತ ಹೇಳ್ದ.
ಇಟ್ಟಿದ್ದೀನಿ ಅಂತ ಹೇಳ್ದ, ಅವನೇ ಫೋನ್ ಮಾಡ್ದ, ಟ್ರಯಲಲ್ಲಿ ಮತ್ತೆಲ್ಲ ಮುಗಿದು. ಆಮೇಲೆ ನಮ್ಗೆ ಆಶ್ಚರ್ಯ ಆಗಿದೆ, ಅವ್ರನ್ನ ಸ್ವಲ್ಪ ದಿನ BJPಲೂ ಸೇರಿಸ್ಕೊಂಡಿದ್ರು. ಅವನಿಗೊಂದು 2013ರಲ್ಲಿ ಅವನು ಗುರುಮಿಟ್ಕಲಲ್ಲಿ ಎಲೆಕ್ಷನ್ ನಿಂತ, ಅವನಿಗೊಂದು 6% ಓಟ್ ಬಂದಿತ್ತು. ಅವನ ಊರಿನ ಜನ ನಂಬಿದಷ್ಟೇ ಅವನ್ನ. ಆ ಮನುಷ್ಯ ಇವತ್ತು ಇಡೀ ಪ್ರಕರಣದ ದಿಕ್ಕನ್ನು ತಪ್ಪಿಸಿ ಈಗಲೂ ಹೇಳ್ತಾ ಇದ್ದಾನೆ, ಮಾಧ್ಯಮಗಳಲ್ಲಿ ಬರ್ತಾ ಇದೆ. ನಮಗಿನ್ನೂ SITಯಿಂದ ಅಧಿಕೃತವಾಗಿ ಬಂದಿಲ್ಲ. ಅಲ್ಲೋಗಿ ಮೈಕ್ ಹಿಡಿದ್ರೆ ನೀವು ಹೇಳ್ತಿದ್ದೀರಲ್ಲ ಅದು ಸುಳ್ಳು. 94ರಲ್ಲಿ ನಾನು ಬಂದು 1994ರಲ್ಲಿ ಭೀಮಣ್ಣನ ಸೇರಿಸಿದ್ನ ಕೆಲಸಕ್ಕೆ. ಅಂದರೆ ಇವಾಗಲೂ ಜನರ ದಿಕ್ಕನ್ನು ಎಷ್ಟು ತಪ್ಸಕ್ಕೆ ಸಾಧ್ಯ ಅಷ್ಟು ತಪ್ಪಿಸ್ತಾ ಇದ್ದಾನೆ. ಮಾಡೋದು ಲೈಫಲ್ಲಿ ಎಲ್ಲ ಮಾಡಿ. ಅವನು ಸಹಿತ ಅವತ್ತು ಆ ಹುಸಿ ಬಾಂಬ್ ಕೇಸ್ನಲ್ಲಿ ತಾನೇ ಇಟ್ಟಿದ್ದು ಅಂತ ಹೇಳಿದ ಮೇಲೂ ಸಹಿತ ಬಾಂಬ್ ಕೇಸಲ್ಲಿ ಬೆನಿಫಿಟ್ ಆಫ್ ಡೌಟ್ಸ್ ಮೇಲೆ ಅವನು ಹೊರಗಡೆ ಬಂದಿದ್ದು. ಬೆನಿಫಿಟ್ ಆಫ್ ಡೌಟ್ಸ್ ಮೇಲೇನೆ ಗಿರೀಶ್ ಮಟ್ಟನವ್ರು ಹೊರಗಡೆ ಬಂದಿದ್ದು. ಇನ್ನು ಮೂರನೇ ಅವನು ಮೊಹಮ್ಮದ್ ಸಮೀರ್, ಇವನು ಬಂದ ಮೇಲೇನೆ ಇದು ಅಂದರೆ ಸೋಷಿಯಲ್ ಮೀಡಿಯಾಲಿ ಜನಗಳಲ್ಲಿ ಮೊಬ್ಬತ್ಸಿದ್ದು ಸಮೂಹ ಸನ್ನಿ ಮಾಡಿದ್ದೆ ಇವನು. ನನಗೆ ಯಾವಾಗಲೂ 37 ನಿಮಿಷದ ಒಂದು ವಿಡಿಯೋ ಮಾಡ್ತಾನೆ. ನಮ್ಮ ಜನ ಹೆಂಗೆ ನೋಡಿದ್ರು ಅಂದರೆ ಸಿನಿಮಾ ನೋಡ್ದಂಗೆ ನೋಡಿದ್ರು ಅವನ್ನ. ಇನ್ನು ಸಖತ್ತಾಗಿದೆ ಅಂತ ನಾನು ಹೇಳಿದೆ. 37 ನಿಮಿಷದ ವಿಡಿಯೋ ನೋಡಿದ್ರಲ್ಲಪ್ಪ, ಸ್ಟಾರ್ಟಿಂಗಲ್ಲಿ ಒಂದು 3 ಸೆಕೆಂಡು ಇಂಗ್ಲೀಷಲ್ಲಿ ಒಂದು ಡಿಸ್ಕ್ಲೇಮರ್ ಹಾಕಿದ್ದಾನೆ ಅವನು. ಏನಂತ? ಈ ಡಾಕ್ಯುಮೆಂಟ್ರಿಯಲ್ಲಿ ಬರುವ ಯಾವುದೇ ವಿಷಯಗಳೇನಿದೆ ಇದರಲ್ಲಿ ನಾನು ಯಾವ ವಿಕ್ಟಿಮ್ನೂ ಮಾತಾಡಿಸಿಲ್ಲ, ಯಾವ ಸಾಕ್ಷಿಯನ್ನು ಮಾತಾಡಿಸಿಲ್ಲ, ಯಾವುದೇ ಲೀಗಲ್ ಒಪಿನಿಯನ್ನು ನಾನು ತಗೊಂಡಿಲ್ಲ. ಜನ ಮಾತಾಡ್ತಾ ಇರೋದನ್ನು ಕೇಳಿಸ್ಕೊಂಡು ನಾನು ಈ ವಿಡಿಯೋ ಮಾಡಿ ಜನಗಳಿಗೆ ಬಿಡ್ತಾ ಇದ್ದೀನಿ, ನೀವು ಡಿಸ್ಕಷನ್ ಮಾಡಿ ಅಂತ. 37 ನಿಮಿಷ ವಿಡಿಯೋ ನೋಡೋರು 4 ಸೆಕೆಂಡ್ ಡಿಸ್ಕ್ಲೇಮರ್ ನೋಡ್ಬಿಟ್ಟಿದ್ರೆ ಆ ವಿಡಿಯೋದ ಹಣೆ ಬರ ಗೊತ್ತಾಗ್ತಿತ್ತು. ನಾವು ಅದನ್ನು ಬಿಡಿಸಿ ಹೇಳಿದ್ವಿ. ನಮ್ಮ ಜನಕ್ಕೆ ಅರ್ಥ ಆಗ್ಬೇಕಲ್ಲ. ಏನು ಮಾಡ್ತಿದ್ದ ಈ ಸಮೀರ ಈಗ ಒಂದು 8-10 ವರ್ಷದಿಂದ ಆಕ್ಟಿವ್ ಆಗಿದ್ದಾನೆ ಯೂಟ್ಯೂಬಲ್ಲಿ, ಅಲ್ಲಿ ಇಲ್ಲಿ. ಇವನು ಈ ದೇವ್ರ ಸ್ಟೋರಿ ಹೇಳೋದು ಕೆಲಸ ಇವನು. ಈ ಗಿರೀಶ್ ಮಟ್ಟಣ್ಣನವರು ಮಹೇಶ್ ತಿಮ್ರೋಡಿಗೆ ಆ ದೇವ್ರ ಸ್ಟೋರಿ ನೋಡ್ಬಿಟ್ಟು ಅವ್ನು ಕಣ್ಣಿಗೆ ಬಿದ್ದಿದ್ದು. ಅಲ್ಲಿ ವಿಡಿಯೋ ಮಾಡ್ತಾ ಇದ್ದ. ಚೆನ್ನಾಗಿ ಹೇಳ್ತಾನೆ ಗುರು, ಬಾಯಿ ಎಲ್ಲ ಹಿಂಗೆ ಮಾಡ್ಕೊಂಡು ಮಾತಾಡ್ತಾನೆ ಇವನು ಅಂತ. ಸಖತ್ತಾಗಿ ಮಾತಾಡ್ತಾನೆ ಅಂತ ಅವ್ನು ಎತ್ತಾಕೊಂಬಂದು ಈ ವಿಷಯದಲ್ಲಿ ಮಾತಾಡು ಅಂತ ಅವ್ನು ಕೂರಿಸ್ಕೊಂಡಿದ್ದು. ಅವಾಗ ಕೆಲಸ ಏನು ಗೊತ್ತಾ, ಈ ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾ ಇದ್ದ ಅವನು. ಬೆಟ್ಟಿಂಗ್ ಪ್ರಮೋಷನ್ ಆ್ಯಪ್ಗಳು ಬರ್ತದೆ. ಇವತ್ತು ಹೆಣ್ಣಿಗೆ ನ್ಯಾಯ ಅಂತ ಫುಲ್ಲು ಡೈಲಾಗ್ ಹೊಡಿತಾನಲ್ಲ, ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಾ ಇದ್ದ ಇವನು. ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿ, ನಿಮಗೆ ಸಾಲಬಾಧೆ ಇದೆಯೇ, ಪರಸ್ತ್ರೀ ವಶಪಡಿಸಿಕೊಳ್ಳಬೇಕೆ, ಇದ್ರದ್ದು ವಿಡಿಯೋ ಮಾಡೋನು ಜ್ಯೋತಿಷದ್ದು ಆ್ಯಡ್ಗೆ ಇವನು ಸೆಂಟ್ರಲ್ಲಿ ಸುತ್ತ ಅವ್ರ ನಂಬರು ಪರಸ್ತ್ರೀ ವಶ ಅವೆಲ್ಲ ಇಲ್ಲಿ ಇರುತ್ತೆ. ಇಲ್ಲಿ ಅದ್ರ ಸೆಂಟ್ರಲ್ಲಿ ಇವನು ಮಾತಾಡೋದು. ಅದನ್ನು ಮಾಡ್ತಾ ಇದ್ದವನು ಆಲ್ ಆಫ್ ದ ಸಡನ್ ಸೌಜನ್ಯ ಪರ ಹೋರಾಟಗಾರ ಆಗ್ಬಿಟ್ಟ. ನಮ್ಮ ಜನದ ಮಬ್ಬಿಗೆ ಏನು ಹೇಳಬೇಕು ಗೊತ್ತಾಗಿಲ್ಲ. ಇದನ್ನು ಬಿಟ್ಟು ಇನ್ನು ಸುಮಾರು ಜನ ಇದ್ದಾರೆ. ಅವ್ನು ಲಾಯರ್ ಅಂತ ಕರೆಸ್ಕೊಳ್ಳೋನು ಯಾವನೊಬ್ಬ ಇದ್ದಾನೆ. ಅವ್ನು ಬೆಳಗ್ಗೆ ಎದ್ದರೆ ಸಾಯಂಕಾಲ ತನಕ ಅವ್ನಿಗೆ ಯಾವ ಫಸ್ಟು ನಾನು ಅವನು ನೋಡಿದಾಗ ಅನ್ಸೋದು ಮೊಬೈಲ್ ಬ್ಯಾನ್ ಆಗಬೇಕು ಅಂತ. ಅವ್ನು ನೋಡಿದ್ರೆ ಮೊಬೈಲ್ ಬ್ಯಾನ್ ಆಗ್ಬಿಡ್ಬೇಕು ಅಂತ. ಹೋದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಲೆಟರ್ ಬರ್ಕೊಂಡು ಇಂಗ್ಲೆಂಡ್ ಲೆಟರ್ ಬರ್ಕೊಂಡು ಇದ್ಬಿಡ್ತೀನಿ, ಈ ಮೊಬೈಲ್ ಒಂದು ಹೋಗ್ಬಿಡ್ಬೇಕು ಫಸ್ಟ್ ಲೈಫಲ್ಲಿ ಅಂತ. 2 ಗಂಟೆ ರಾತ್ರಿಗೆ 2 ಗಂಟೆ ರಾತ್ರಿಗೆ ದಿಮ್ಮಿಂಗ್ ಹಾಕೊಂಡು ಬರ್ತಾನೆ ಲೈವ್ ಅವನು ಏನು ಮಾತಾಡ್ತಾನೋ ಗೊತ್ತಿಲ್ಲ. ಅಲ್ಲೆಲ್ಲೋ ಒಂದು ಡೆಬಿಟ್ ಕಾರ್ಡು ಪ್ಯಾನ್ ಕಾರ್ಡ್ ಸಿಕ್ತು, ಹೇಳ್ದ ಅಲ್ಲಿ ಲಕ್ಷ್ಮಿ ಅನ್ನುವ ಹೆಣ್ಣುಮಗಳು ಅವಳು ಸೂಸೈಡ್ ಮಾಡ್ಕೊಂಡಿದ್ಲು, ಅವಳನ್ನ ಬಾಡಿ ಜೊತೆಲಿ ಇನ್ನೂ ಹಾಕ್ಬಿಟ್ಟಿದ್ರು ಅಂತ ಹೇಳಬಿಟ್ಟ ಅವನು. ಕೊಟ್ಟೆ ಬಿಟ್ಟ SITಯಿಂದ ನಮಗೆ ಬಂದ ಮಾಹಿತಿಯ ಪ್ರಕಾರ ಅಂತ. ಕಟ್ ಮಾಡಿದ್ರೆ ಮಾರ್ರೇನು ಹೇಳಿದ್ರು, ಇಲ್ಲಿ ದಾಬಾಸ್ಪೇಟೆಯಲ್ಲಿ ಲಕ್ಷ್ಮಿ ಅಂತ ಯಾರ್ದು ಆಂಟಿ ಇನ್ನೂ ಅಲ್ಲೇ ಇದ್ದಾರೆ ಅಂತ ಬಿಟ್ಟ. ಅದನ್ನ ಮ್ಯಾಟ್ರ್ ಅಲ್ಲಿಗೆ. ಮತ್ತೆ ನೆಕ್ಸ್ಟ್ ಹೋದ. ಈ ಥರ ಮೈಂಡ್ಸೆಟ್ ಇರುವ ಜನರನ್ನು ನಾವು ಇಲ್ಲಿ ತನಕ ನಂಬಿದ್ದೀವಿ. ಇದನ್ನು ಬಿಟ್ಟು ತಮ್ಮಣ್ಣ ಶೆಟ್ಟಿ ಅಂತ ಕರೆಸಿಕೊಳ್ಳುವ ಒಬ್ಬ ಮಟಕ ಬುಕ್ಕಿ, ಆಮೇಲೆ ಜೀವನನೇ ವಾಡದ ಊರು ಬಾಗ್ಲಾಗಿದ್ರು ಊರವ್ರಿಗೆಲ್ಲ ಬುದ್ಧಿ ಹೇಳೋ ಕೆಲವು ಸಂಧ್ಯಾಗಳು ಅವೆಲ್ಲ ಇದ್ದಾವೆ. ಸೊ ಅವ್ರಗಳ ಹೆಸರನ್ನೆಲ್ಲ ಇಷ್ಟು ದೊಡ್ಡ ವೇದಿಕೆಯಲ್ಲಿ ಇಂಥವ್ರು ಇದ್ರಗಡೆ ಹೇಳೋದು ತಪ್ಪು. ಸೊ ಹಾಗಾಗಿ ಯಾವ ಹೆಸರುಗಳು ಮುಖ್ಯವಾಗಿದ್ದಾವೋ, ನಾವು ನಂಬಿದ್ದು ಯಾರನ್ನ, ನಾವು ನಂಬಿದ್ದು ಏನನ್ನ ಅಂತ ಒಂದ್ಸಲಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮ್ಮ ಜನ ಇಷ್ಟೆಲ್ಲ ಪರಿಸ್ಥಿತಿಗಳು ಬರ್ತಾ ಇರಲಿಲ್ಲ. ಬಟ್ ಈ ನಕಲಿ ಹೋರಾಟಗಾರರ ಮುಖವಾಡ ಇನ್ನು ಒಂದೊಂದೇ ಒಂದು ಕಳಚ್ಕೊಂಡು ಹೋಗ್ತಾ ಇದೆ. ಇನ್ನು ಶಾಶ್ವತವಾಗಿ ಇವ್ರನ್ನೆಲ್ಲ ಮುಗಿಸುವ, ಶಾಶ್ವತವಾಗಿ ಇವ್ರನ್ನೆಲ್ಲ ಜೈಲಿಗಟ್ಟುವ ದಿನಗಳು ಹತ್ರ ಬರಲಿ. ನಮ್ಮ ಉದ್ದೇಶ ಈ ಅರ್ಬನ್ ನಕ್ಸಲ್ಗಳನ್ನ ಮೊದಲು ಅರೆಸ್ಟ್ ಮಾಡಿ ಒಳಗೆ ಬಿಸಾಕಿ ಅನ್ನೋದಷ್ಟೇ. ಶುಭವಾಗಲಿ. ಧನ್ಯವಾದಗಳು. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.